ಯುಪಿಎಸ್ಸಿ ರಿಸಲ್ಟ್ ಬಂತು. ಯುಪಿಎಸ್ಸಿ ಸಾಧಕ ಸಂದೀಪ್ ಬಾಡದ್ ಇವರಿಗೆ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿದೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ 82ನೇ ರ್ಯಾಂಕನ್ನು ಪಡೆದು ಸಾಧನೆ ಮಾಡಿದ್ದಾರೆ ದೇಶದಲ್ಲಿ. ಇನ್ನು ಕರ್ನಾಟಕದಲ್ಲಿ ಸೆಕೆಂಡ್ ಪ್ಲೇಸ್ ಪಡೆದಿದ್ದಾರೆ ಯಾದಗಿರಿಯ ಈ ಕುವರನಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಭವ್ಯ ಸ್ವಾಗತವನ್ನು ಕೊಡಲಾಗಿದೆ ಯಾದಗಿರಿಯಲ್ಲಿ. ಯುಪಿಎಸ್ಸಿ ಸಾಧಕ ಸಂದೀಪ್ಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಯಾದಗಿರಿ ನಗರದ ಹಲವು ಕಡೆಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಸೆಕೆಂಡ್ ಟಾಪರ್ ಇವರು. ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನಗೈದಿದ್ದಾರೆ. ಈ ಸಂದರ್ಭದಲ್ಲಿ ಸಂದೀಪ್ ಶ್ರೀಶೈಲದಿಂದ ಯಾದಗಿರಿ ತನಕ ಸಂದೀಪ್ ಅವರು ಆಗಮಿಸಬೇಕಾದ್ರೆ ಅವರನ್ನು ಮೆರವಣಿಗೆ ಮಾಡಿ ಅವರನ್ನು ಭವ್ಯವಾಗಿ ಸ್ವಾಗತ ಮಾಡ್ಕೊಂಡಿದ್ದಾರೆ. ಯಾದಗಿರಿಲಿ ಸಂದೀಪ್ ಅವರ ಸಾಧನೆಯನ್ನು ಮೆಚ್ಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧ ಸಂದೀಪ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಹೇಶ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ. ಅವ್ರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡಿ. ಸಾಕು, ಅದು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಂತಾರೆ. ಆದ್ರೆ ಇದೇ ಯಾದಗಿರಿ ಜಿಲ್ಲೆಯಲ್ಲಿ ಇವಾಗ ಯುಪಿಎಸ್ಸಿಯಲ್ಲಿ 4 ಜನ ಏನಂದ್ರೆ ಅತ್ಯುತ್ತಮವಾಗಿ ತೇರ್ಗಡೆ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗ ಸಂದೀಪ್ ಬಾಡದವರು ಕೂಡ ಏನಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದು ಏನಂದ್ರೆ ಇಡೀ ಒಂದು ಯಾದಗಿರಿ ಜಿಲ್ಲೆಗೆ ಹೆಮ್ಮೆ ತಂದಿರ್ತಕ್ಕಂಥ. ಅದ್ರ ಜೊತೆಗೆ ಸಂದೀಪ್ ಬಾಡದವರು ಕೂಡ ನಮ್ ಜೊತೆಗಿದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಮೊದಲನೇದಾಗಿ ತಮ್ಗೆ ಕಾಂಗ್ರಾಚುಲೇಷನ್ ಸರ್. ತುಂಬಾ ಧನ್ಯವಾದಗಳು ಸರ್. ಈಗ ಯಾದಗಿರಿ ಜಿಲ್ಲೆ ಅಂದ್ರೆ ಬಹಳ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ. ಇಲ್ಲಿ ಹೆಂಗ ಯುಪಿಎಸ್ಸಿ ಬರೀತಾರೆ ಹಂಗ ಅಂತಾರೆ, ಬಟ್ ನೀವೇನ್ ಹೇಳ್ತೀರಿ ಸರ್? ಸರ್, ಇದು ಈ ಪ್ರಶ್ನೆ ನಾನು ಫೇಸ್ ಮಾಡಿದ್ದೀನಿ. ರಿಸಲ್ಟ್ ಬರದೇ ಇರೋ ಟೈಮಲ್ಲಿ ಅದು ಸ್ವಾಭಾವಿಕ. ಯಾಕಂದರೆ ನಮ್ಮ ಭಾಗದಲ್ಲಿ ನಿಮಗೆ ಉದ್ಯೋಗಗಳಿಲ್ಲ, ಇಂಡಸ್ಟ್ರೀಸ್ ಇಲ್ಲ. ಹಂಗೆ ಪ್ರೈಮರಿಲಿ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಡಿಸ್ಟ್ರಿಕ್ಟ್ ನಮ್ಮದು. ಸೊ ಹಂಗಾಗಿ ನಿಮಗೆ ಇದು ಬಿಟ್ಟು ಆಚರಣೆ ಯೋಚನೆ ಮಾಡಲಿಕ್ಕೆ ಒಂದು ಮನುಷ್ಯನಿಗೆ ಲಿಮಿಟೇಷನ್ ಇದೆ, ಕಷ್ಟ ಆಗುತ್ತೆ ಅವ್ರಿಗೆ. ಬಟ್ ಇದನ್ನ ಮೀರಿ ನಾವು ಒಂದು ಪ್ರಯತ್ನ ಕೊಡುವಂಥ ಒಂದು ಮನಸ್ಸು ಮಾಡಿ ಒಂದು ಹೆಜ್ಜೆ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಡೆವಲಪ್ಮೆಂಟ್ ನಮ್ಮ ಯಾದಗಿರಿನ ಕಂಪ್ಲೀಟ್ ಡೆವಲಪ್ ಮಾಡ್ಬೋದು. ಅದು ಪರ್ಟಿಕ್ಯುಲರ್ಲಿ ನನಗೆ ದುಃಖ ಆಗುತ್ತೆ ಹೇಳಲಿಕ್ಕೆ. ಯಾಕಂದರೆ ನಮ್ಮ ಯಾದಗಿರಿದು ಡೆವಲಪ್ಮೆಂಟ್ ಸ್ಟೇಟಸ್ ಎಷ್ಟು ಹಿಂದೆ ಇದೆ ಅಂದರೆ ನಾವು ಬಿಹಾರ್ಗಿಂತಲೂ ಹಿಂದೆ ಇದ್ದೀವಿ. ನಮ್ಮ ಭಾರತದಲ್ಲಿ ಬಿಹಾರ್ನ ಅತಿ ಕಡು ಬಡವ ರಾಜ್ಯ ಅಂತ ಹೇಳ್ತಾರೆ. ಬಟ್ ನನಗೆ ನಾಚಿಕೆನೂ ಆಗುತ್ತೆ ಕೆಲವು ಟೈಮ್ ಹೇಳ್ಕೊಳ್ಳಿಕ್ಕೆ. ನಮ್ಮ ಡಿಸ್ಟ್ರಿಕ್ಟು ಅತಿ ಕಡು ಬಡವ ಇದೆ. ನಮ್ಮ ಎಜುಕೇಷನಲ್ಲಿ ಬ್ಯಾಕ್ವರ್ಡು, ಎಲ್ಲ ಬ್ಯಾಕ್ವರ್ಡು. ನನಗೆ ಇದಕ್ಕೆ ಏನಾದ್ರು ಮಾಡಬೇಕು ಅಂತ ತುಂಬ ಮನಸ್ಸಲ್ಲಿ ಒಂದು ಆಸೆ ಇದೆ. ಬಟ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ. ನಾನು ಭಾವಿಸ್ತೀನಿ ಈ ಒಂದು ಹುದ್ದೆ ಮೂಲಕ, ಆಮೇಲೆ ಇಲ್ಲಿನ ಜನ ಹಾಗೂ ಇಲ್ಲಿನ ನಾಯಕತ್ವದ ಸಹಕಾರದ ಮೂಲಕ ನಾವು ಈ ದಿಕ್ಕಿನಲ್ಲಿ ಒಂದು ಕೆಲಸ ಮಾಡಕ್ ಶುರು ಮಾಡ್ಬೋದು ಅಂತ. ಸರ್, ಈಗ ಯುಪಿಎಸ್ಸಿ ಅಂದ್ರೆ ಸಾಕು, ಬಹಳ ಏನಂದ್ರೆ ಕಠಿಣವಾದ ಎಕ್ಸಾಮ್ ಅದು. ಅದನ್ನ ಯಾವ ರೀತಿಯಾಗಿ ನೀವು ಸತತ ಪ್ರಯತ್ನ ಹೆಂಗಿತ್ತು ಸರ್? ಇದು ಹೆಂಗೆ ಅಂದರೆ, ನೀವು ನದಿಯಿಂದ ಒಂದು ಕೊಡದಲ್ಲಿ ನೀರು ತುಂಬ್ಕೊಂಡ್ಬರ್ತೀರಾ, ಮನೆಗೆ ಒಂದು ತೂಬ್ ಬಿಟ್ಟಿರುತ್ತೆ, ಮನೆ ಬಂದು ನೋಡಿದ್ರೆ ಕೊಡ ಖಾಲಿ. ಮತ್ತೆ ಹೋಗ್ತೀರಾ, ಮತ್ತೆ ತುಂಬ್ತೀರಾ, ಮತ್ತೆ ಮನೆಗೆ ಬರ್ತೀರಾ, ಕೊಡ ಖಾಲಿ. ಆದರೆ ಅದೇ ಒಂದು ಬಿದಿರಿಂದು ಬುಟ್ಟಿಲಿ ತುಂಬ್ಕೊಂಬರಕ್ಕೆ ಪ್ರಯತ್ನ ಮಾಡಿದಾಗ ಮತ್ತೆ ಮತ್ತೆ ಚೆಲ್ಲಿದ್ರು ಕೂಡ ಬಿದಿರು ಹಿಗ್ಗಿ ಒಂದು ಕೊಡ ಥರ ಆಗುತ್ತೆ. ಕೊನೆಗೆ ಬಿದಿರಿನ ಪುಟ್ಟಿಲಿ ಮನೆವರೆಗೂ ನೀರು ಮುಟ್ಟುತ್ತೆ. ಸೊ ಇದೇ ಒಂದು ನಂಬಿಕೆನ ನಾವು ಇಟ್ಕೊಂಡ್ರೆ ಸತತ ಪ್ರಯತ್ನ ಸಾಧ್ಯ ಇದೆ. ಸರ್, ಯುಪಿಎಸ್ಸಿ ಬರಿಬೇಕು, ಏನಾರು ಒಂದು ಸಾಧನೆ ಮಾಡ್ಬೇಕು ಅಂತ ನಿಮ್ಗೆ ಎಲ್ಲಿಂದ ಛಲ ಹುಟ್ಟಿತ್ತು ಅಂತ? ಸರ್, ನಮ್ಮ ಮನೇಲಿ ನಮ್ಮ ಪೇರೆಂಟ್ಸು ಆಮೇಲೆ ನಮ್ಮ ಸಿಸ್ಟರ್ ಆಗಲಿ ಹೇಳ್ತಾ ಇದ್ರು, ಏನಿಷ್ಟ ಅದು ಮಾಡು. ಸಿಂಪಲ್ ಇತ್ತು ಸರ್. ನನಗೆ ಚಿಂಬೇನು ಇಲ್ಲ, ನನಗೆ ಅದು ಮಾಡ್ಬೇಕು ಅನ್ನಿಸ್ತು. ನಾನು ಸ್ಟಾರ್ಟ್ ಮಾಡಿದ್ದೆ. ಬಟ್ ಮಾಡ್ತಾ ಅದು ಇಂಟ್ರೆಸ್ಟ್ ಭಾಳ ಡೀಪ್ ಆಯಿತು. ಆಮೇಲೆ ಅದು ಒಂದು ಕಠಿಣ ಪರಿಶ್ರಮದ ಕಡೆ ನನಗೆ ಪುಷ್ ಮಾಡಿತು. ಸೊ ಆ ಕಾರಣಕ್ಕೆ ನಾನು ಕೊನೆಗೆ ತೇರ್ಗಡೆ ಆಗ್ತದೆ. ಇದಿಷ್ಟು ಏನಂದ್ರೆ ಸಂದೀಪ್ ಬಾಡದವರು ಏನಂದ್ರೆ ಸತತ ಪ್ರಯತ್ನ ಮಾಡಿದ್ರೆ ಯಾವುದು ಕೂಡ ಅಸಾಧ್ಯವಲ್ಲ, ಎಲ್ಲ ಕೂಡ ಸಾಧ್ಯ ಅಂತ ಕೂಡ ಅವರು ಹೇಳಿರ್ತಕ್ಕಂಥದ್ದು. ಏನೇ ಆಗ್ಲಿ, ನೀವು ಚೆನ್ನಾಗಿ ಓದಿ, ಬರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ನೀವು ಸರಿಯಾದ ರೀತಿಯಲ್ಲಿ ಅಭ್ಯಾಸವನ್ನು ಕೂಡ ಮಾಡಿದ್ರೆ ಯಾವುದು ಕೂಡ
IAS ಆಗ್ಲಿ IPS ಆಗ್ಲಿ ಯಾವ್ದು ಕೂಡ ಏನಂದ್ರೆ ಅಷ್ಟು ಏನಂದ್ರೆ ಕಠಿಣವಲ್ಲ ಅಂತ ಕೂಡ ಅವ್ರು ಹೇಳಿರ್ತಾರೆ. ಮಹೇಶ್, 14 ನ್ಯೂಸ್, ಯಾದಗಿರಿ.